ವೀಕ್ಷಕರೇ, ಈಗ ಗೂಡಂಗಡಿಗಳಿಂದ ಬಂಗಲೆಗಳವರೆಗೂ ಎಲ್ಲರೂ ಚರ್ಚೆ ಮಾಡ್ತಿರೋ ವಿಷಯ ಅಂತೇನಾದ್ರೂ ಇದ್ರೆ ಅದು ಎಲೆಕ್ಷನ್ ರಿಸಲ್ಟ್. ಎಲ್ಲೆಡೆಯೂ ಕಾವೆರುತ್ತಾ ಇರೋ ಈ ಫಲಿತಾಂಶದ ಹಣಾಹಣಿಗೆ ಸಣ್ಣ ಮಕ್ಕಳು ನಮ್ಮ ದೇಶದ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆಗೆ ಹೊಸ ಉತ್ತರ ಸಿಗುತ್ತಾ, ಅದೇ ಉತ್ತರ ಮುಂದುವರಿಯುತ್ತಾ ಅಂತ ಕಾಯ್ತಾ ಇದ್ರೆ ಕೆಲಸಕ್ಕೆ ಹೋಗೋರು ತಮ್ಮ ದುಡಿಮೆಯಲ್ಲಿ ಯಾರು ಬಂದು ಯಾವ ರೀತಿಗೆ ತೆರಿಗೆ ವಿಧಿಸ್ತಾರೆ ಅನ್ನೋ ಪ್ರಶ್ನಾರ್ಥಕ ಭಾವದಲ್ಲಿದ್ದಾರೆ. ಇನ್ನೊಂದು ಕಡೆ ಉದ್ಯಮಿಗಳು ಯಾರು ಬಂದ್ರೆ ತಮ್ಮ ಹೂಡಿಕೆಗಳು ಅತ್ಯಧಿಕ ಲಾಭವನ್ನ ಕೊಡುವ ರೀತಿ ನೀತಿಗಳನ್ನ ಜಾರಿಗೆ ತರಬಹುದು ಅನ್ನೋ ಕಾತರದಲ್ಲಿದ್ದಾರೆ. ಲೋಕಸಭಾ ಚುನಾವಣೆ 2024ರ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 7 ಹಂತಗಳಲ್ಲಿ ಬಹಳ ದೀರ್ಘಕಾಲವನ್ನ ತೆಗೆದುಕೊಂಡ ಈ ಚುನಾವಣೆ ಅತಿ ಹೆಚ್ಚು ದ್ವೇಷ ಭಾಷಣಗಳಿಗೂ ಸಾಕ್ಷಿಯಾಗಿದೆ. ಶ್ರೀಗಂಧದ ಬೀಡು ಕರ್ನಾಟಕಕ್ಕೆ ಬಂದರೆ ಜಾತ್ಯತೀತ ಜನತಾದಳ ತನ್ನ ಪ್ರಾದೇಶಿಕ ಪಕ್ಷದ ವೈಭವ ಕಳೆದುಕೊಂಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಎಸಗಿದ್ದಾರೆ ಎನ್ನಲಾದ ದೌರ್ಜನ್ಯ ಪ್ರಕರಣ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನ ಎಬ್ಬಿಸಿದೆ. ಈ ಕಾರಣಕ್ಕೂ ಕರ್ನಾಟಕವು ದೇಶ ಮಟ್ಟದಲ್ಲಿ ಸುದ್ದಿಯಾಗಿದೆ. ಎಲ್ಲ ಹಿನ್ನೆಲೆಗಳಲ್ಲಿ ಮಾತ್ರ ವರ್ಷದ ಹಿಂದೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಗದ್ದುಗೆ ಹಿಡಿದು ಗ್ಯಾರಂಟಿ ಭಾಗ್ಯಗಳ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಒಲವು ಗಳಿಸುವ ವಿಶ್ವಾಸದಲ್ಲಿರುವುದರಿಂದ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳು ಎಂಬ ಬಗ್ಗೆ ಜಿದ್ದಾಜಿದ್ದಿನ ಬೆಟ್ಟು ನಡೆಯುತ್ತಿದೆ. ಕರ್ನಾಟಕದ ಯಾವ ಕ್ಷೇತ್ರಗಳಲ್ಲಿ ಯಾರು ಯಾರ ವಿರುದ್ಧ ಚುನಾವಣಾ ಸೆಣಸಾಟ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಒಂದು ಸ್ಥೂಲ ಚಿತ್ರಣ ಇಲ್ಲಿದೆ. ಅಭಿಮತ ಡೆಸ್ಕ್ನ ಶ್ರವಣ್ ಉಡುಪ ಈ ಬಗ್ಗೆ ಒಂದು ವಿಶ್ಲೇಷಣೆ ನಡೆಸಿದ್ದಾರೆ. ಇದೇ ಇವತ್ತಿನ ವಿಶೇಷ ಸಂಚಿಕೆ. ಎಲ್ಲರ ಚಿತ್ತ ಗದ್ದುಗೆಯತ್ತ. ನಾನು ಚೈತ್ರ ಕಲ್ಲಡ್ಕ. ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಹಾಗೂ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅಖಾಡಕ್ಕೆ ಇಳಿದಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ನೋಡೋಕೆ ಹೋದ್ರೆ ಯುಪಿಎ ಸರ್ಕಾರದ ತೀವ್ರ ಹಿಡಿತ ಇದ್ದಾಗಲೂ 1996ರಿಂದ ದಿವಂಗತ ಅನಂತಕುಮಾರ್ ಅವರು ಗೆದ್ದು ಬೀಗ್ತಾ ಇದ್ದ ಬಿಜೆಪಿಯ ಭದ್ರಕೋಟೆ ಇದು. ಅದಾದ ಮೇಲೂ ತೇಜಸ್ವಿ ಸೂರ್ಯ ಬಿಜೆಪಿಯ ಗೆಲುವಿನ ಪತಾಕೆ ಹಾರಿಸಿದ್ರು. ಇಲ್ಲಿನ ಸ್ಪರ್ಧಿಗಳ ಬಗ್ಗೆ ನೋಡ್ತಾ ಹೋದ್ರೆ ತೇಜಸ್ವಿ ಸೂರ್ಯ ಒಬ್ಬ ಲಾ ಗ್ರಾಜ್ಯುಯೇಟ್. ಇವರ ಚಿಕ್ಕಪ್ಪ ರವಿ ಪ್ರಸಾದ್ ಬಸವನಗುಡಿಯ ಶಾಸಕರು ಹೌದು. ಬ್ರಾಹ್ಮಣರ ಓಟುಗಳು ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ ತನ್ನ ಫೈರ್ ಬ್ರ್ಯಾಂಡ್ ಇಮೇಜ್, ಮೋದಿ ಅಲೆ ಹಾಗೂ ಹಿಂದುತ್ವ ಫ್ಯಾಕ್ಟರ್ನಿಂದಾಗಿ ಗೆಲುವಿನ ಸಾಧ್ಯತೆಯನ್ನ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ. ಕಳೆದ ಬಾರಿ ತನ್ನ ಪ್ರತಿಸ್ಪರ್ಧಿಯಾಗಿದ್ದ ಬಿಕೆ ಹರಿಪ್ರಸಾದ್ ಅವರನ್ನ 3 ಲಕ್ಷ ಮತಗಳ ಅಂತರದಲ್ಲಿ ಸೋಲಿಸಿದ್ದ ತೇಜಸ್ವಿಗೆ ಈ ಬಾರಿ ಎಚ್ಡಿಕೆ ಬೆಂಬಲಿತ ಒಕ್ಕಲಿಗರ ಓಟುಗಳು ಕೂಡ ಬಿದ್ದಿರೋ ಸಾಧ್ಯತೆ ಇದೆ. ಆದ್ರೆ ಇವರು ಕೆಲವೊಂದು ಸೀಮಿತ ಕ್ಷೇತ್ರಗಳಲ್ಲಿ ಮಾತ್ರ ಕೆಲಸ ಮಾಡಿದ್ದಾರೆ ಅನ್ನೋ ಕೂಗುಗಳು ಇವೆ. ಇನ್ನೊಂದು ಕಡೆ ಸೌಮ್ಯ ರೆಡ್ಡಿ ಇವರ ಬಗ್ಗೆ ನೋಡೋದಾದ್ರೆ ರಾಜ್ಯದ ಪ್ರಬಲ ರಾಜಕಾರಣಿಗಳಲ್ಲಿ ಒಬ್ಬರಾದ ರಾಮಲಿಂಗಾರೆಡ್ಡಿ ಅವರ ಮಗಳಿವರು. ಪರಿಸರ ತಂತ್ರಜ್ಞಾನದಲ್ಲಿ ಎಂಎಸ್ಸಿ ಪದವೀಧರರು. ಅವರ ಕ್ಷೇತ್ರದಲ್ಲಿ ಕೈಗೆಟಕೋ ರಾಜಕೀಯ ನಾಯಕರಾಗೂ ಒಳ್ಳೆ ಹೆಸರನ್ನ ಗಳಿಸಿಕೊಂಡವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಇವರು ಕೇವಲ 16 ಮತಗಳಲ್ಲಿ ಸೋತಿದ್ರು. ಇದರ ಅನುಕಂಪ ಕೂಡ ಇವರ ಪರವಾಗಿ ಕೆಲಸ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳಯದಲ್ಲಿ ಓಡಾಡ್ತಾ ಇದೆ. ಇನ್ನು ಮಹಿಳೆಯರ ಓಟ್ಗಳು ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಇವರ ಕೈ ಹಿಡಿತು ಅನ್ನೋ ನಂಬಿಕೆ ಇವರದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಬಿಟಿಎಂ ಲೇಔಟ್ ಹಾಗೂ ಜಯನಗರದಲ್ಲಿ ಒಳ್ಳೆ ಹಿಡಿತವಿದೆ. ಅಷ್ಟೇ ಅಲ್ಲ, ಅವರ ಸುದೀರ್ಘ ರಾಜಕೀಯ ಅನುಭವದ ಲಾಭ ಕೂಡ ಗಮನಿಸುವಂತಹ ವಿಷಯ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆಯಾಗಿ ಬಂದು ಇಲ್ಲಿ ಇವರ ಪರವಾಗಿ ಕ್ಯಾಂಪೇನ್ ಮಾಡಿದ್ದು, ಇದರಿಂದ ಒಕ್ಕಲಿಗರ ಹಾಗೂ ಅಹಿಂದ ಓಟುಗಳು ಇವರ ಪರ ತಿರುಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಇನ್ನು ತೆಲುಗು ಸಮುದಾಯದ ಮತಗಳು ಕೂಡ ಇವರಾಚೆ ವಾಲಲಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇಲ್ಲಿರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿ ತೆಕ್ಕಿಯಲ್ಲಿದ್ದು ಉಳಿದ 3 ಕಾಂಗ್ರೆಸ್ ಕೈಯಲ್ಲಿದೆ. ಅದಷ್ಟೇ ಅಲ್ಲದೆ ಸತತವಾಗಿ ರಾಜ್ಯದ ಅತಿ ಕಡಿಮೆ ಮತದಾನವಾಗುವ ಪ್ರದೇಶವಾಗಿ ಕೂಡ ಈ ಕ್ಷೇತ್ರ ಚರ್ಚೆಯಲ್ಲಿದೆ. ಒಟ್ಟಿನಲ್ಲಿ ಇಡೀ ದೇಶ ಕಾತರದಿಂದ ನೋಡ್ತಾ ಇರೋ ಕ್ಷೇತ್ರಗಳಲ್ಲಿ ಇದು ಒಂದು. ಇನ್ನು ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ, ಗೀತಾ ಶಿವರಾಜ್ ಕುಮಾರ್ ಹಾಗೂ ಕೆಎಸ್ ಈಶ್ವರಪ್ಪ ಮಧ್ಯೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಇವರ ಬಗ್ಗೆ ನೋಡೋದಾದ್ರೆ ಬಿವೈ ರಾಘವೇಂದ್ರ ಅವರು ಬಿಜೆಪಿ ಸ್ಟಾರ್ ನಾಯಕ ಯಡಿಯೂರಪ್ಪ ಅವರ ಪುತ್ರ. ಇವರ ಸಹೋದರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದು ಇದು ಮೊದಲಿನಿಂದಲೂ ಯಡಿಯೂರಪ್ಪ ಅವರ ಭದ್ರಕೋಟೆಯಾಗಿದೆ. ಇನ್ನು ರಾಘವೇಂದ್ರ ಅವರು ಸಹ ತಳಮಟ್ಟದಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿ ಬಂದವರಾಗಿದ್ದು ಇದು ಅವರಿಗೆ ಒಂದು ಅಡ್ವಾಂಟೇಜ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ನಿಂದ ನಿಂತಿರೋ ಗೀತಾ ಶಿವರಾಜ್ ಕುಮಾರ್ ಅವರು
ಕರುನಾಡ ಚಕ್ರವರ್ತಿ ಖ್ಯಾತಿಯ ಕನ್ನಡ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಅವರ ಪತ್ನಿಯಾಗಿದ್ದು ಕರ್ನಾಟಕದ ಮಾಜಿ ಸಿಎಂ ಬಂಗಾರಪ್ಪ ಅವರ ಮಗಳು ಕೂಡ ಆಗಿದ್ದಾರೆ. ಇವರ ಒಬ್ಬ ಸಹೋದರ ಮಧು ಬಂಗಾರಪ್ಪ ರಾಜ್ಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ, ಇನ್ನೊಬ್ಬ ಸಹೋದರ ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಶಿವರಾಜ್ ಕುಮಾರ್ ಅವರ ಸ್ಟಾರ್ ಪವರ್ ಹಾಗೂ ತಂದೆಯ ಹೆಸರು ದೊಡ್ಡ ಶಕ್ತಿ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪ ಕುಟುಂಬಕ್ಕೆ ಬಹಿರಂಗವಾಗಿ ಬಂಡಾಯ ನಿಂತಿರುವ ಈಶ್ವರಪ್ಪ ತನ್ನ ಮತಯಾಚನೆಯಲ್ಲಿ ಮಾತ್ರ ಮೋದಿ ಹೆಸರಲ್ಲೇ ಮತಯಾಚನೆ ಮಾಡ್ತಾ ಇದ್ರು. ಇದಕ್ಕೂ ಮೊದಲು ಖುದ್ದು ಒಬ್ಬ ಹೈ ಪ್ರೊಫೈಲ್ ಬಿಜೆಪಿ ನಾಯಕರಾಗಿದ್ದ ಈಶ್ವರಪ್ಪ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಅಸಮಾಧಾನಗೊಂಡು ಪಕ್ಷೇತರರಾಗಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇವರಿಗೂ ತನ್ನ ಸುದೀರ್ಘ ರಾಜಕೀಯ ಅನುಭವ ಹೀಗೆ ಕೈ ಹಿಡಿಯುತ್ತೆ ಅಂತ ಕಾದು ನೋಡಬೇಕು. ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಅಸಮಾಧಾನ ಹೊಂದಿರುವ ಮನಸ್ಸುಗಳು ಈಶ್ವರಪ್ಪರವರಿಗೆ ಲಾಭ ತರಬಹುದು ಅನ್ನುವ ನಿರೀಕ್ಷೆ ಇದೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಯ ಪಿಸಿ ಗದ್ದಿಗೌಡರ್ ಮುಂದೆ ಸಂಯುಕ್ತ ಪಾಟೀಲ್ ಕಣದಲ್ಲಿದ್ದಾರೆ. ಇದು ಕಳೆದ 20 ವರ್ಷಗಳಿಂದ ಬಿಜೆಪಿಯ ಬಿಗಿ ಹಿಡಿತದಲ್ಲಿದೆ. 2004ರಿಂದ ಲೋಕಸಭಾ ಸದಸ್ಯರಾದ ಇವರಿಗೂ ರಾಜಕೀಯ ಅನುಭವ ಬೇಕಾದಷ್ಟಿದೆ. ಟಿಕೆಟ್ ವಿಚಾರದಲ್ಲಿ ಕಳೆದ ಬಾರಿ ಇದೇ ಗದ್ದಿಗೌಡರ್ ಮುಂದೆ ಸೋತಿದ್ದ ವೀಣಾ ಕಾಶಪ್ಪನವರ್ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ದಕ್ಕೆ ಅಸಮಾಧಾನಗೊಂಡಿದ್ದು, ಇದು ಕೂಡ ಗದ್ದಿಗೌಡರ್ ಗದ್ದುಗೆ ಉಳಿಸುವಲ್ಲಿ ಕೆಲಸ ಮಾಡುತ್ತಾ ಅಂತ ಕಾದು ನೋಡ್ಬೇಕಷ್ಟೇ. ಇನ್ನೊಂದು ಕಡೆ ನಿಂತಿರೋ ಸಂಯುಕ್ತ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಅವರ ಮಗಳಾಗಿದ್ದು, ಅವರ ರಾಜಕೀಯ ಹಾಗೂ ಆರ್ಥಿಕ ಶಕ್ತಿಯ ನೇರ ಲಾಭ ಅವರಿಗೆ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಲಿ ಎಂಪಿ ಅಷ್ಟೊಂದು ಕೆಲಸ ಮಾಡಿಲ್ಲ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದ್ದು, ಇದರ ಜೊತೆ ಬಿಜೆಪಿಯ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಇರುವ ಅಸಮಾಧಾನ ಕಾಂಗ್ರೆಸ್ ಕಡೆ ಎಷ್ಟು ಕೆಲಸ ಮಾಡುತ್ತೆ ಅಂತ ನೋಡಬೇಕು. ಬೆಂಗಳೂರು ಸೆಂಟ್ರಲ್ ನಲ್ಲಿ ಪಿಸಿ ಮೋಹನ್ ವಿರುದ್ಧ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ನಿಂತಿದ್ದು, ಇಲ್ಲೂ ಸಾಕಷ್ಟು ವಿಷಯಗಳು ಗಣನೆಗೆ ಬರ್ತಾ ಇದೆ. 2009ರಿಂದ ಬಿಜೆಪಿಯೇ ಗೆಲ್ತಾ ಇಡ್ತಿರೋ ಈ ಕ್ಷೇತ್ರದಲ್ಲಿ ಹಾಲಿ ಎಂಪಿ ವಿರುದ್ಧ ಸ್ವಪಕ್ಷದ ಕಾರ್ಯಕರ್ತರಿಗೆ ಅಭಿವೃದ್ಧಿಯ ಕುರಿತಾಗಿ ಸ್ವಲ್ಪ ಬೇಸರವಿದೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ನೀರಿನ ಸಮಸ್ಯೆ, ಟ್ರಾಫಿಕ್ ಜಾಮ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ನೀಡಿಲ್ಲ. ಮನ್ಸೂರ್ ಅಲಿ ಖಾನ್ ಅವರು ಇಡೀ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಿಂದ ನಿಂತಿರೋ ಏಕೈಕ ಸ್ಪರ್ಧಿಯಾಗಿದ್ದಾರೆ. ಇವರು ರಾಜ್ಯಸಭಾ ಉಪಸಭಾಪತಿಯಾಗಿದ್ದ ರಹಮಾನ್ ಖಾನ್ ಅವರ ಮಗನಾಗಿದ್ದು, ಚುನಾವಣೆಗೆ ಹೊಸ ಮುಖವಾಗಿದ್ದಾರೆ. ಇಲ್ಲಿನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಮನ್ಸೂರ್ ಅಲಿ ಖಾನ್ ಅವರಿಗೆ ಬಲ ಬಂದಂತೆ ಕಂಡರೂ ಕಳೆದ 15 ವರ್ಷಗಳಲ್ಲಿಯೂ ಹೆಚ್ಚು ಕಡಿಮೆ ಇದೇ ಪರಿಸ್ಥಿತಿ ಇತ್ತು ಅನ್ನೋದು ಕೂಡ ಗಮನಾರ್ಹ. ಬೆಂಗಳೂರು ಉತ್ತರದಿಂದ ಬಿಜೆಪಿಯ ಶೋಭಾ ಕರಂದ್ಲಾಜೆ ಹಾಗೂ ಕಾಂಗ್ರೆಸ್ಸಿನ ಪ್ರೊಫೆಸರ್ ಎಂ.ವಿ. ರಾಜೀವ್ ಗೌಡ ಅವರ ಮಧ್ಯೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಕಳೆದ 20 ವರ್ಷಗಳಲ್ಲಿ ಇಲ್ಲಿ ಬಿಜೆಪಿ ಸೋತಿದ್ದೇ ಇಲ್ಲ. ಆದ್ರೆ ಗೋ ಬ್ಯಾಕ್ ಶೋಭಾ ಅಂತ ತನ್ನ ಹಾಲಿ ಕ್ಷೇತ್ರವಾದ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೇಳಿಸಿಕೊಂಡ ಶೋಭಾ ಈ ಕ್ಷೇತ್ರದಲ್ಲಿ ಜನರ ಮನಸ್ಸನ್ನ ಹೇಗೆ ಗೆಲ್ತಾರೆ ಅಂತ ಕಾದು ನೋಡಬೇಕು. ಮುಂಚೆ ಒಮ್ಮೆ ಇವರು ಬೆಂಗಳೂರು ಉತ್ತರದ ಎಂಎಲ್ಎ ಕೂಡ ಆಗಿದ್ರು ಅನ್ನೋದು ಗಮನಿಸಬೇಕಾದ ವಿಷಯ. ಇನ್ನೊಂದು ಕಡೆ ರಾಜೀವ್ ಗೌಡ ಅವರು ಸುಶಿಕ್ಷಿತರು, ಆರ್ಬಿಐ ಮಾಜಿ ನಿರ್ದೇಶಕರು ಹಾಗೂ ಐಐಎಂ ಪ್ರೊಫೆಸರ್ ಕೂಡ ಹೌದು. ಬಹಳ ಹಿಂದಿನಿಂದಲೂ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಒಳ್ಳೆ ಹೆಸರು ಪಡೆದವರು. ಇನ್ನು ಕೆಲವು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಕೂಡ ಇವರ ಪರವಾಗಿ ನಿಂತಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಇದು ನಿಜವಾಗಿದ್ರೆ ಶೋಭಾ ಅವರಿಗೆ ಗೆಲುವು ಇನ್ನಷ್ಟು ಕಷ್ಟ ಅನ್ನೋದು ಸತ್ಯ. ಮೇಲಾಗಿ ಶೋಭಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಂಗಳೂರಿಗೆ ವಲಸೆ ಬಂದ ಬಗ್ಗೆ ಅಸಮಾಧಾನವೂ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಎನ್ ಮಂಜುನಾಥ್ ಹಾಗೂ ಡಿಕೆ ಸುರೇಶ್ ಮಧ್ಯೆ ನೇರ ಹಣಾಹಣಿ ಇದ್ದು, ಇದೊಂದು ರೋಚಕ ಕಾದಾಟ ಆಗಿರಲಿದೆ. ಸಿಎನ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಜಯದೇವ್ ಇನ್ಸ್ಟಿಟ್ಯೂಟ್ನ ಮಾಜಿ ಮುಖ್ಯಸ್ಥರು ಹೌದು. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಕೂಡ ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅವರ ಕುಟುಂಬದ ಸದಸ್ಯರಾದ ಡಾಕ್ಟರ್ಗೂ ಅದೇ ಲಕ್ ಕೈ ಹಿಡಿಯುತ್ತಾ ಅನ್ನೋ ಕಾತರಕ್ಕೆ ಉತ್ತರ ಸಿಗಬೇಕಷ್ಟೇ. ಇನ್ನು ಡಿಕೆ ಸುರೇಶ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹೋದರ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ಮಧ್ಯೆ ಏನೂ ಸರಿ ಇಲ್ಲ ಅನ್ನೋ ಗಾಳಿ ಸುದ್ದಿಯ ಮಧ್ಯೆಯೂ ಇವರ ರ್ಯಾಲಿಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡು ಸುರೇಶ್ ಅವರ ಪರ ಮತಯಾಚನೆ ಮಾಡಿದ್ದಾರೆ. ಕಳೆದ 10 ವರ್ಷದಿಂದ ಇದು ಸುರೇಶ್ ಅವರ ಭದ್ರಕೋಟೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ. ವೈದ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ಕಾಂಗ್ರೆಸ್ನ ಡಿಕೆ ಸುರೇಶ್ ಅವರ ಗೆಲುವಿನ ಓಟಕ್ಕೆ ತಡೆ ಹಾಕುವರೆ ಅನ್ನುವುದು ಸದ್ಯಕ್ಕೆ ಅಪರಿಮಿತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವ ಪ್ರಶ್ನೆ. ಬೆಳಗಾವಿಯಲ್ಲಿ ಅನುಭವಿ ನಾಯಕ ಜಗದೀಶ್ ಶೆಟ್ಟರ್ ವಿರುದ್ಧ ಹೊಸ ಮುಖ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಬಿಜೆಪಿಯಿಂದ ಕಣಕ್ಕಿಳಿದಿರೋ ಶೆಟ್ಟರ್ ಅವರು ರಾಜ್ಯದ ಮಾಜಿ ಸಿಎಂ ಕೂಡ ಹೌದು. ಇವರು ಮೂಲತಃ ಹುಬ್ಬಳ್ಳಿಯವರಾದ್ರಿಂದ
ಬೆಳಗಾವಿಗೆ ಹೊರಗಿನವರು ಯಾಕೆ ಅನ್ನುವ ವಾದವನ್ನ ಕಾಂಗ್ರೆಸ್ನವರು ಮುಂದಿಡ್ತಾ ಇದ್ದಾರೆ. ಅದರ ಜೊತೆಗೆ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಒಮ್ಮೆ ಕಾಂಗ್ರೆಸ್ ಸೇರಿ ಮತ್ತೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿಗೆ ವಾಪಸ್ಸಾದ ಇವರ ನಡೆ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದೆ. ಆದರೆ ಈ ಕ್ಷೇತ್ರ ಕೂಡ ಕಳೆದ 20-25 ವರ್ಷಗಳಿಂದ ಬಿಜೆಪಿ ತೆಕ್ಕೆಯಲ್ಲೇ ಇದೆ. ಇವರ ಮುಂದೆ ಸೆಣಸಾಟಕ್ಕೆ ಇಳಿದಿರೋ ಮೃಣಾಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ಹೊಸ ಮುಖ ಆಗಿದ್ರು ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿಕೆಶಿ ಅವರ ಪ್ರಬಲ ಸಹಾಯ ಇದೆ. ರಾಜ್ಯ ಸರ್ಕಾರದ ಸಹಕಾರ ಕೂಡ ಭರ್ಜರಿಯಾಗೇ ಇದೆ. ಈ ಬಾರಿ ಬಳ್ಳಾರಿಯಲ್ಲಿ ಕಣಕ್ಕಿಳಿದಿರೋರು ಬಿಜೆಪಿಯ ಬಿ ಶ್ರೀರಾಮುಲು ಹಾಗೂ ಕಾಂಗ್ರೆಸ್ನ ಇ ತುಕಾರಾಂ. 1999ರಲ್ಲಿ ಸುಷ್ಮಾ ಸ್ವರಾಜ್ಗೆ ಸ್ಥಳೀಯ ಸಹಾಯಕರಾಗಿ ಗುರುತಿಸಿಕೊಂಡ ಶ್ರೀರಾಮುಲು ಅವರು ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವ, ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿ ಅನುಭವ ಹೊಂದಿದ್ರು. ತನ್ನ ವೈಯಕ್ತಿಕ ವರ್ಚಸ್ಸಿನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಗೆದ್ದು ಬೀಗಿರುವ ಇವರು ಒಂದು ಕಾಲದಲ್ಲಿ ಬಿಎಸ್ಆರ್ ಅನ್ನೋ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪ್ರಬಲ ಪೈಪೋಟಿ ನೀಡಿದವರು. ಕಳೆದ 20 ವರ್ಷಗಳಲ್ಲಿ 50,000ಕ್ಕೂ ಹೆಚ್ಚು ಜೋಡಿಗಳ ಸಾಮೂಹಿಕ ವಿವಾಹವನ್ನ ಉಚಿತವಾಗಿ ಮಾಡಿಸ್ತಾ ಬಂದಿದ್ದಾರೆ. ಇನ್ನೊಂದು ಕಡೆ ಎಂಕಾಂ ಪಿಜಿ ಡಿಪ್ಲೊಮಾ ಪದವೀಧರರಾದ ಈ ತುಕಾರಾಂ ಅವರು 2008ರಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾದವರು. 2015ರಿಂದ 18ರವರೆಗೆ ಸಂಸದೀಯ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿರುವ ಇವರು ಹೈಕಮಾಂಡ್ನ ಬಹಳಷ್ಟು ಜನರ ಜೊತೆ ಆಪ್ತರಾಗಿದ್ದಾರೆ. ಸಂಡೂರಿನಲ್ಲಿ ಪಕ್ಷ ಸಂಘಟನೆಗೆ ಮಾಡುವಲ್ಲಿ ಇವರು ಬಹಳ ಪ್ರಮುಖ ಪಾತ್ರ ವಹಿಸಿದವರು. ಅದಷ್ಟೇ ಅಲ್ಲದೆ ಇಲ್ಲಿವರೆಗೂ ಇವರ ಮೇಲೆ ಯಾವುದೇ ಆರೋಪ ಅಥವಾ ದೂರುಗಳಾಗಲಿ ಇಲ್ಲ. ಬೀದರ್ನಲ್ಲಿ ಭಗವಂತ ಖೂಬಾ ಬಿಜೆಪಿಯಿಂದ ಕಣಕ್ಕಿಳಿದರೆ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ನಿಂದ ಕಾದಾಡ್ತಾ ಇದ್ದಾರೆ. ರಾಜ್ಯ ಖಾತೆ ಸಚಿವರಾಗಿ ಹಾಗೂ 2 ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿರುವ ಖೂಬಾ ಅವರು ಸ್ವಪಕ್ಷದಲ್ಲಿ ಸ್ವಲ್ಪ ವಿರೋಧವಿದ್ರೂ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕ್ಷೇತ್ರದಡಿಯಲ್ಲಿ ಬರೋ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿ ಶಾಸಕರು ಇರೋದು ಇವರಿಗೆ ಸ್ವಲ್ಪ ಬಲ ನೀಡಬಹುದು. ಗಮನಿಸಬೇಕಾದ ಅಂಶ ಅಂದ್ರೆ ರಾಜಕೀಯ ಘಟಾನುಘಟಿಗಳಾದ ಧರಮ್ ಸಿಂಗ್ ಹಾಗೂ ಎದುರಾಳಿಯ ತಂದೆ ಈಶ್ವರ ಖಂಡ್ರೆ ಅವರನ್ನ ಕೂಡ ಸೋಲಿಸಿದ ರಾಜಕಾರಣಿ ಖೂಬಾ ಅವರು. ಇವರ ಎದುರಾಳಿಯಾಗಿ ನಿಂತಿರೋ 26 ವರ್ಷದ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಸುಪುತ್ರ. ತನ್ನ ಸೋಲಿನ ಸೇಡನ್ನ ತನ್ನ ಮಗನ ಮೂಲಕ ತೀರಿಸಲು ಈಶ್ವರ್ ಖಂಡ್ರೆ ಇದನ್ನ ಸುವರ್ಣಾವಕಾಶವಾಗಿ ಬಳಸಿಕೊಳ್ಳುವ ಉತ್ಸುಕತೆಯಲ್ಲಿದ್ದಾರೆ. ತನ್ನ ತಂದೆಯ ರಾಜಕೀಯ ಬಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಮೇಲಿರುವ ಪ್ರಭಾವ ಹಾಗೂ ವೀರಶೈವ ಲಿಂಗಾಯತ ಹಾಗೂ ಲಂಬಾಣಿ ಮತಗಳ ಮೇಲೆ ಸಾಗರ್ ನಂಬಿಕೆ ಇರಿಸಿದ್ದಾರೆ. ಗೋಲ್ ಗುಂಬಜ್ ಖ್ಯಾತಿಯ ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ ಹಾಗೂ ರಾಜು ಅಲಗೂರು ಎದುರಾಳಿಗಳಾಗಿದ್ದಾರೆ. ಕಳೆದ 5 ಚುನಾವಣೆಗಳಲ್ಲೂ ಇಲ್ಲಿ ಬಿಜೆಪಿಯ ಜಯಭೇರಿ ಬಾರಿಸಿದ್ದು, ಅದರಲ್ಲೂ ಕಳೆದ 15 ವರ್ಷಗಳಿಂದ ಜಿಗಜಿಣಗಿ ಅವರೇ ಸಂಸದರಾಗಿದ್ದಾರೆ. ಎಲ್ಲಾ ಸಮುದಾಯದವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಜಿಗಜಿಣಗಿ ಅವರಿಗೆ ಜೆಡಿಎಸ್ ಮೈತ್ರಿ ಕೂಡ ದೊಡ್ಡ ಲಾಭವನ್ನುಂಟು ಮಾಡಲಿದೆ ಎನ್ನಲಾಗಿದೆ. ಆದರೆ ಸಂಘಟನಾ ಕೊರತೆ ಹಾಗೂ ಹೇಳಿಕೊಳ್ಳುವಷ್ಟು ಕೆಲಸ ಆಗಿಲ್ಲ ಅನ್ನುವ ಮಾತುಗಳು ತಿರುಗುಬಾಣವಾಗಿ ಪರಿಣಮಿಸಬಹುದು. ಇನ್ನು ರಾಜು ಅಲಗೂರು ಅವರಿಗೆ ಕ್ಷೇತ್ರದಲ್ಲಿರುವ 8 ಶಾಸಕರಲ್ಲಿ 6 ಕಾಂಗ್ರೆಸ್ನವರೇ ಇದ್ದು, ರಾಜ್ಯ ಸರ್ಕಾರದ 2 ಸಚಿವರು ಸಹ ಇದೇ ಪ್ರದೇಶದಿಂದ ಬಂದವರಾಗಿದ್ದು, ಅವರಿಗೂ ಇದು ಪ್ರತಿಷ್ಠೆಯ ಕಣವಾಗಿದೆ. ಇದರ ಜೊತೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಕೈ ಹಿಡಿಯುವ ಸಾಧ್ಯತೆ ಇದ್ರೆ, ಇನ್ನೊಂದು ಕಡೆ ಗ್ಯಾರಂಟಿ ಬಿಟ್ಟು ಬೇರೆ ಯಾವ ಅಭಿವೃದ್ಧಿಯೂ ಆಗಿಲ್ಲ ಅನ್ನುವ ಮಾತು ಕೈಕೊಡುವ ಸಾಧ್ಯತೆಗಳು ಇವೆ. ಇನ್ನು ರೈತ ಸಮುದಾಯವೇ ಹೆಚ್ಚಿರುವ ಈ ಪ್ರದೇಶದಲ್ಲಿ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ಕೊಟ್ಟ ಕೆಲವು ಇತ್ತೀಚಿನ ಹೇಳಿಕೆಗಳು ಇಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಬಹುದು. ಚಾಮರಾಜನಗರದಲ್ಲಿ ಬಿಜೆಪಿಯ ಎಸ್ ಬಾಲರಾಜ್ ಅವರ ವಿರುದ್ಧ ಕಾಂಗ್ರೆಸ್ನ ಸುನೀಲ್ ಬೋಸ್ ಕಾದಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಶಾಸಕರಾಗಿದ್ದ ಎಸ್ ಬಾಲರಾಜ್ಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಸಹಕಾರ ನೀಡ್ತಾ ಇದ್ದು, ಇವರ 30 ವರ್ಷದ ರಾಜಕೀಯ ಅನುಭವ ಹಾಗೂ ಬಿಎಸ್ವೈ ಕುಟುಂಬದ ಪ್ರಭಾವ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕಾಗಿದೆ. ಇನ್ನೊಂದು ಕಡೆ ಸುನೀಲ್ ಬೋಸ್ ಅವರು ಆರ್ಥಿಕವಾಗಿ ಪ್ರಬಲರಾಗಿದ್ದು, 2008ರಿಂದ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಇವರ ತಂದೆ HC ಮಹದೇವಪ್ಪ ಕೂಡ ಅಲ್ಲಿ ಪ್ರಭಾವಿ ನಾಯಕರು. ಇಲ್ಲಿನ 8 ಶಾಸಕರಲ್ಲಿ 7 ಶಾಸಕರು ಕಾಂಗ್ರೆಸ್ನಿಂದಾಗಿದ್ದು, ಇನ್ನೊಂದು ಅನುಕೂಲಕರ ಪರಿಣಾಮ ಬೀರಬಹುದು. ಇನ್ನು ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಾ ಇದ್ದು, ತನ್ನ ಕ್ಷೇತ್ರದಲ್ಲಿ ಜನರ ಹತ್ರ ತನ್ನ ಮೇಲಿರಿಸಿದ ವಿಶ್ವಾಸವನ್ನ ಈ ಬಾರಿಯೂ ಮತದ ಮೂಲಕ ತೋರಿಸಿಕೊಡಿ ಅಂತ ಕೇಳಿಕೊಂಡಿದ್ದಾರೆ.
ಇದೆಲ್ಲ ಹೀಗೆ ಮತಗಳಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನೋದನ್ನ ಫಲಿತಾಂಶದ ದಿನವೇ ತಿಳ್ಕೋಬಹುದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಹಾಗೂ ರಕ್ಷಾರಾಮಯ್ಯ ನೇರ ಪೈಪೋಟಿ ನೀಡ್ತಾ ಇದ್ದಾರೆ. ಈ ಬಾರಿ ಜೆಡಿಎಸ್ ಜೊತೆಗಿನ ಮೈತ್ರಿ ಕಮಾಲ್ ಮಾಡುವ ಪ್ರತೀಕ್ಷೆಯಲ್ಲಿದ್ದು ಮೋದಿ ಅಲೆ ಹಾಗೂ ಸ್ಥಳೀಯರ ಸಹಕಾರ ಹೇಗಿದ್ರೂ ಸುಧಾಕರ್ ಕಡೆ ಇದೆ. ಇನ್ನು ವಿಶ್ವನಾಥ್ ರೀತಿ ಬಂಡಾಯವೆದ್ದ ಪ್ರಭಾವಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ಸಾರ್ವಜನಿಕವಾಗಿ ಪ್ರಚಾರಕ್ಕೆ ಹೋಗ್ತಿರೋದು ಒಂದು ದೊಡ್ಡ ಪ್ಲಸ್ ಅಂತಾನೆ ಹೇಳ್ಬೋದು. ಇನ್ನು ರಕ್ಷಾರಾಮಯ್ಯ ವಿಚಾರಕ್ಕೆ ಬಂದ್ರೆ ಅವರು ಪಕ್ಷ, ಜಾತಿ ಹಾಗೂ ಆರ್ಥಿಕವಾಗಿ ಕೂಡ ಸಬಲರು. ಯೂತ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಕೂಡ ಆಗಿರೋ ರಕ್ಷಾಗೆ ಅಹಿಂದ ಹಾಗೂ ಅಲ್ಪಸಂಖ್ಯಾತ ಮತಗಳು ಶ್ರೀ ರಕ್ಷೆಯಾಗಬಹುದು ಅನ್ನೋ ನಂಬಿಕೆ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ಒಂದು ಮತದ ಮುನ್ನಡೆಯೂ ಬರೋಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವ ಅಲ್ಲಿನ ಶಾಸಕ ಪ್ರದೀಪ್ ಈಶ್ವರ್ಗೂ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಚಿಕ್ಕೋಡಿಯಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದರಾದ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ವಿರುದ್ಧ ಪ್ರಿಯಾಂಕಾ ಜಾರಕಿಹೊಳಿ ಸವಾಲೆಸೆತಾ ಇದ್ದಾರೆ. ಪ್ರಬಲ ನಾಯಕರ ಕೊರೆತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರು. ಮೋದಿ ಅಲೆ ಹಾಗೂ ತಳಮಟ್ಟದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಒಗ್ಗಟ್ಟಿನಿಂದ ಮೇಲುಗೈ ಸಾಧಿಸೋಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದ ಸತೀಶ್ ಜಾರಕಿಹೊಳಿ ಮಗಳಾದ ಪ್ರಿಯಾಂಕಾ ಜಾರಕಿಹೊಳಿಗೆ ತನ್ನ ತಂದೆಯೇ ದೊಡ್ಡ ಬಲ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಹಾಗೂ ಜಾರಕಿಹೊಳಿ ಬ್ರದರ್ಸ್ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಫಲಿತಾಂಶದ ದಿನವೇ ಗೊತ್ತಾಗಬೇಕಿದೆ. ಆದರೆ ಮಾಜಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಕರ್ ಅವರ ಸ್ಪರ್ಧೆಯಿಂದ ಮತ ವಿಭಜನೆ ಸಾಧ್ಯತೆ ಹೆಚ್ಚಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ಗೋವಿಂದ ಕಾರಜೋಳ ವಿರುದ್ಧ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಸ್ಪರ್ಧಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತಿರೋ ಇಬ್ಬರು ಹೊರಗಿನವರು ಅನ್ನೋ ವಾದವಿದೆ. ಆದರೆ ಕಾರಜೋಳ ಅವರಿಗೆ ಒಳಗಿನವರ ಅಸಮಾಧಾನ ಇದ್ರೂ ಎಲ್ಲರ ಜೊತೆ ರಾಜಿ ಮಾಡಿಕೊಂಡು ಹೋಗುವ ಸ್ವಭಾವವಿದ್ದು ಅವರಿಗೆ ಅನುಕೂಲಕರವಾಗಿ ಪರಿಣಮಿಸಬಹುದು. ಇನ್ನು ಈ ಕ್ಷೇತ್ರದಲ್ಲಿ ಬರೋ 8 ಶಾಸಕರಲ್ಲಿ 7 ಕಾಂಗ್ರೆಸ್ಸಿಗರಿದ್ದು ಚಂದ್ರಪ್ಪ ಅವರು ಗ್ಯಾರಂಟಿ ಯೋಜನೆ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಆಂತರಿಕ ಅಸಮಾಧಾನ ಇದ್ದು ಎಲ್ಲರನ್ನ ಸೇರಿಸಿಕೊಂಡು ಹೋಗೋ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ ಎನ್ನಲಾಗಿದೆ. ಇನ್ನು ದಾವಣಗೆರೆ ಮಾತ್ರ ಒಂದು ವಿಶಿಷ್ಟ ಯುದ್ಧಕ್ಕೆ ರಣರಂಗವಾಗಿ ಸಿದ್ಧವಾಗಿದೆ. 2 ದೊಡ್ಡ ರಾಜಕೀಯ ಪಕ್ಷಗಳ ಸೊಸೆಯಂದಿರು ಈ ಬಾರಿ ಕಣಕ್ಕಿಳಿದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಗೆದ್ದು ಬಂದ ಕುಟುಂಬದ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸತತವಾಗಿ ಗೆದ್ದು ಬಂದ ಕುಟುಂಬ ಸ್ಪರ್ಧಿಸ್ತಾ ಇದೆ. ಹಾಲಿ ಸಂಸದ ಸಿದ್ದೇಶ್ವರ್ ಅವರ ಪತ್ನಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ತಮ್ಮ ಮಾವನ ಕಾಲದಿಂದ 6 ಚುನಾವಣೆಗಳನ್ನ ಎದುರಿಸಿದ ಅನುಭವದಲ್ಲಿ ಮುನ್ನುಗ್ತಾ ಇದ್ದಾರೆ. ಉತ್ತಮ ಸಂಘಟನೆ ಹಾಗೂ ಈ ವಯಸ್ಸಿನಲ್ಲೂ ಉತ್ಸಾಹದ ಮೂಲಕ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿತ್ತು. ಇವರ ಎದುರಾಳಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆಯಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ವೃತ್ತಿಯಿಂದ ಡೆಂಟಿಸ್ಟ್ ಆಗಿರುವ ಇವರು ಎಜುಕೇಟೆಡ್ ಆಗಿರೋದ್ರಿಂದ ತಮ್ಮ ಕ್ಷೇತ್ರದಲ್ಲಿರುವ ಸಮಸ್ಯೆಯ ಬಗ್ಗೆ ಧೈರ್ಯದಿಂದ ಧ್ವನಿ ಎತ್ತಿ ಅದಕ್ಕೆ ಬೇಕಾದ ಪರಿಹಾರವನ್ನ ಕೂಡ ತರಿಸುವ ತಾಕತ್ತಿರೋರು ಅನ್ನುವ ಅಭಿಪ್ರಾಯ ದಟ್ಟವಾಗಿದೆ. ಆದರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿನಯ್ ಅವರ ಸ್ಪರ್ಧೆಯಿಂದ ಯುವ ಜನತೆಯ ಮತಗಳು 2 ಪಕ್ಷಗಳಿಂದ ವಿಭಜನೆಯಾಗುವ ಸಾಧ್ಯತೆಯೂ ಇದೆ. ಇನ್ನು ಧಾರವಾಡದಲ್ಲಿ ಬಿಜೆಪಿಯ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಎದುರು ಕಾಂಗ್ರೆಸ್ನ ವಿನೋದ್ ಅಸೂಟೆ ನಿಂತಿದ್ದು ಅಲ್ಲೂ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಟಾಪ್ 5 ಸಚಿವರಲ್ಲಿ ಒಬ್ರು ಅಂತ ಹೇಳಲಾಗೋ ಜೋಶಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಆದರೆ ಇದೇ ಸಮುದಾಯವನ್ನ ನಂಬಿ ಗೆಲ್ಲುವಷ್ಟು ವೋಟ್ ಶೇರ್ ಇಲ್ಲ. ಇವರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿರೋದು ಅಂದ್ರೆ ಅವರ ಆಪ್ತ ಅರವಿಂದ್ ಬೆಲ್ಲಾದ್. ಈ ಕಡೆ ಸಾಮಾನ್ಯ ಕಾರ್ಯಕರ್ತನ ಮಟ್ಟದಿಂದ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದ ವಿನೋದ್ ಅಸೂಟಿಗೆ ಸಂತೋಷ್ ಲಾಡ್ ಬೆನ್ನೆಲುಬು. ಕುರುಬ ಸಮುದಾಯದ ಯುವ ನಾಯಕರಾದ ಅಸೂಟಿ ಅವರಿಗೆ ಅಹಿಂದ ಹಾಗೂ ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿಬಹುದು ಅನ್ನಲಾಗಿದೆ. ಅಲ್ಲಿರೋ ಲಿಂಗಾಯತ ಮತ ಸ್ಪ್ಲಿಟ್ ಮಾಡಿ ಗೆಲ್ಲೋ ಯೋಜನೆಯಲ್ಲಿರೋ ಕಾಂಗ್ರೆಸ್ಗೆ ದಿಂಗಾಳೇಶ್ವರ ಸ್ವಾಮಿಗಳ ಸಿಟ್ಟು ಯಾರಿಗೆ ಏಟು ನೀಡುತ್ತೆ, ಯಾರಿಗೆ ವೋಟ್ ಕೊಡಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಕಲಬುರಗಿಯಲ್ಲಿ ಹಾಲಿ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಣಕ್ಕಿಳಿದಿದ್ದಾರೆ. ಜಾಧವ್ ಅವರು ಕಳೆದ ಎಲೆಕ್ಷನ್ನಲ್ಲಿ ರಾಷ್ಟ್ರಾದ್ಯಂತ ಅತಿ ಪ್ರಭಾವಿ ಕಾಂಗ್ರೆಸ್ ನಾಯಕರಲ್ಲಿ ಒಬ್ಬರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿದವರು. ಬಂಜಾರ ಹಾಗೂ ಲಿಂಗಾಯತ ಸಮುದಾಯದ ಮತಗಳ ಮೇಲೆ ಅಪಾರ ನಂಬಿಕೆ ಇಟ್ಟಿರೋ ಜಾಧವ್ ಅವರಿಗೆ ಮೋದಿ ಅಲೆಯು ಸಹಕಾರಿಯಾಗಬಹುದು. ಆದರೆ ಜೆಡಿಎಸ್ ಜೊತೆ ಮೈತ್ರಿ ಇಲ್ಲಿ ಅಷ್ಟೊಂದು ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇಲ್ಲ.
ಮೋದಿ ರ್ಯಾಲಿಗೂ ಯಾವುದೇ ಜೆಡಿಎಸ್ ನಾಯಕರಿಗೂ ಆಹ್ವಾನ ಇಲ್ಲದೆ ಇದ್ದಿದ್ದು ಕೂಡ ಚರ್ಚೆಗೆ ಕಾರಣವಾಗಿತ್ತು. ಕಳೆದ ಬಾರಿ ಆಘಾತಕಾರಿ ಸೋಲನ್ನ ಕಂಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಚುನಾವಣೆಗೆ ನಿಲ್ಲುವ ಧೈರ್ಯವನ್ನ ಕೂಡ ತೋರಿಸಲಿಲ್ಲ. ಅಹಿಂದ ಹಾಗೂ ಅಲ್ಪಸಂಖ್ಯಾತ ಮತಗಳ ಮೇಲೆ ನಂಬಿಕೆ ಇರಿಸಿ ತಮ್ಮ ಅಳಿಯನನ್ನ ಈ ಬಾರಿ ಕಣಕ್ಕಿಳಿಸಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಅವರು ಒಬ್ಬ ಉದ್ಯಮಿ, ಶಿಕ್ಷಣ ತಜ್ಞ ಹಾಗೂ ತಾನು ಪಕ್ಷದ ಜೊತೆ ಗುರುತಿಸಿಕೊಂಡ ಸಮಯದಿಂದಲೂ ಜನಸಾಮಾನ್ಯರ ಕೈಗೆಟಕೋ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಹೇಗೆಲ್ಲ ಕೈ ಹಿಡಿಯುತ್ತೆ ಅಂತ ನೋಡಬೇಕು. ಈ ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಾಟೀಲ್ ಎದುರಾಗಿದ್ದು ರಾಜಕೀಯ ಕುಟುಂಬಗಳ ಮೊಮ್ಮಕ್ಕಳ ರಣಕಣವಾಗಿ ಮಾರ್ಪಟ್ಟಿದೆ. ದೇವೇಗೌಡರ ಮೊಮ್ಮಗ ಹಾಗೂ ರೇವಣ್ಣ ಅವರ ಮಗನಾಗಿರೋ ಪ್ರಜ್ವಲ್ಗೆ ಜೆಡಿಎಸ್ ಮೈತ್ರಿಯಿಂದ ಮೋದಿ ಅಲೆ ಹಾಗೂ ಹಿಂದುತ್ವದ ಓಟುಗಳು ಕೂಡ ಸಿಗಬಹುದು ಅನ್ನಲಾಗಿದೆ. ಕುಮಾರಸ್ವಾಮಿ ಬೆಂಬಲ ಕೂಡ ಅವರ ಪರವಾಗಿ ಇದ್ದು ಹೇಗಿದ್ರೂ ಹಾಸನ ಜೆಡಿಎಸ್ ಭದ್ರಕೋಟೆ ಆಗಿರೋದ್ರಿಂದ ಅದೇನು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಒಕ್ಕಲಿಗರ ಮತವೇ ಪ್ರಬಲವಾಗಿರೋ ಇಲ್ಲಿ ಇವರ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿದ್ರು ಪ್ರೀತಂ ಗೌಡ ಪ್ರಚಾರ ಸಮಯದಲ್ಲಿ ಅಷ್ಟೊಂದು ಸಹಕಾರ ನೀಡಿಲ್ಲ ಅನ್ನೋದಕ್ಕೆ ದೇವೇಗೌಡರಿಗೆ ಅಸಮಾಧಾನ ಆಗಿದ್ದು ಒಂದು ಕಡೆ ಆದ್ರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಸ್ಕ್ಯಾಂಡಲ್ ಮೈತ್ರಿಗೆ ದೊಡ್ಡ ಏಟು ನೀಡಿದೆ. ಆದ್ರೆ ಇದು ಹಾಸನ ಲೋಕಸಭಾ ಕ್ಷೇತ್ರದ ಮತದಾನ ಆದ ಬಳಿಕ ಹೊರ ಬಂದಿದ್ರಿಂದ ಗೆಲುವಿನ ಸಾಧ್ಯತೆ ಕುಗ್ಗೋದಿಲ್ಲ. ಆದ್ರೆ ನ್ಯಾಯಾಂಗದಲ್ಲಿ ದಾಖಲಾದ ಕೇಸ್ನಿಂದ ಏನೆಲ್ಲ ಪರಿಣಾಮಗಳು ಇವೆ ಅಂತ ಕಾದು ನೋಡಬೇಕು. ಇನ್ನೊಂದು ಕಡೆ ಪುಟ್ಟಸ್ವಾಮೇಗೌಡರ ಮೊಮ್ಮಗನಾದ ಶ್ರೇಯಸ್ ಪಾಟೀಲ್ ಮೇಲೆ ವಿಧಾನಸಭಾ ಚುನಾವಣೆ ಸೋತ ಅನುಕಂಪದ ಜೊತೆ ನಿರಂತರ ಸೋಲುಂಡು ತಾಯಿ ಅನುಪಮಾ ಅವರು ಸೆರೆಗೊಡ್ಡಿ ಮಗನನ್ನ ಗೆಲ್ಲಿಸಿಕೊಡಿ ಅಂತ ಹೇಳ್ತಾ ಭಾವನಾತ್ಮಕವಾಗಿದ್ದು ಕೂಡ ಮತಗಳಾಗಿ ಪರಿವರ್ತನೆಗೊಳ್ಳಬಹುದು ಅಂತಿದ್ದಾರೆ. ತಮ್ಮ ತಾತನ ಕಾಲದಲ್ಲಿ ಪುಟ್ಟಸ್ವಾಮೇಗೌಡರನ್ನ ದೇವೇಗೌಡರು ಸೋಲಿಸಿದ್ರು. ಈಗ ಅದಕ್ಕೆ ಪ್ರತ್ಯುತ್ತರ ಸಿಗುತ್ತಾ ಅಂತ ನೋಡ್ಬೇಕು. ಶ್ರೇಯಸ್ ಪಾಟೀಲ್ ಅವರ ಬಹುದೊಡ್ಡ ಶಕ್ತಿ ಅಂದ್ರೆ ಅವರ ಸಂಘಟನಾತ್ಮಕ ಶಕ್ತಿ. ಈ ಕ್ಷೇತ್ರದಲ್ಲಿ ಬಹಳ ಗಮನಿಸಬೇಕಾದ ಅಂಶ ಅಂದ್ರೆ ದೇವೇಗೌಡ ಕುಟುಂಬವನ್ನ ಮೊದಲಿನಿಂದಲೂ ಟೀಕಿಸಿಕೊಂಡು ಬಂದ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರು ಯಾರ ಕೈ ಹಿಡಿತಾರೆ ಅನ್ನೋದು. ಪಕ್ಷಕ್ಕಾಗಿ ತನ್ನ ನಿಲುವನ್ನ ಬದಲಿಸದೆ ಹೋದ್ರೆ ಎಲೆಕ್ಷನ್ ನಂತರ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ. ಆದ್ರೆ ಅವರ ಅಂಡರ್ ಕರೆಂಟ್ ಸಪೋರ್ಟ್ ಯಾರಿಗೆ ಹೋಗಿದೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ ಸಮಯದಲ್ಲೇ ಗೊತ್ತಾಗುತ್ತೆ. ಹಾವೇರಿಯಲ್ಲಿ ಬಿಜೆಪಿಯಿಂದ ಕರ್ನಾಟಕದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನ ಆನಂದಸ್ವಾಮಿ ಗಡ್ಡದೇವರ್ ಮಠ ಸ್ಪರ್ಧಿಸ್ತಾ ಇದ್ದಾರೆ. ಬೊಮ್ಮಾಯಿ ಅವರ ತಂದೆ ಎಸ್ಆರ್ ಬೊಮ್ಮಾಯಿ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. 4 ಬಾರಿ ಶಾಸಕರಾಗಿದ್ದ ಬೊಮ್ಮಾಯಿ ಅವರು ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗೋ ಸ್ವಭಾವದವರಾದ್ರಿಂದ ಎಲ್ಲರ ಸಹಕಾರ ಸಿಗೋದು ಕಷ್ಟದ ಮಾತಲ್ಲ. ಇದು ಬಿಜೆಪಿ ಭದ್ರಕೋಟೆ ಆಗಿದ್ರು ಬೊಮ್ಮಾಯಿ ಅವರಿಗೆ ಇದು ಪ್ರತಿಷ್ಠೆಯ ಕಣವಾಗಿದೆ. ಬೈಲಕ್ ಸಿಎಂ ಆಗಿರಬಹುದು, ಆದ್ರೆ ಸಂಸದ ಆಗ್ಬೇಕಾದ್ರೆ ಬಹಳ ಕಷ್ಟ ಇದೆ ಅನ್ನೋ ಮಾತುಗಳು ಸಹ ತೇಲಾಡ್ತಾ ಇದೆ. ಇವರ ಪ್ರತಿಸ್ಪರ್ಧಿ ಆನಂದಸ್ವಾಮಿ ಗಡ್ಡದೇವರ್ ಮಠ್ ಒಬ್ಬ ಉದ್ಯಮಿಯಾಗಿ ಹಾಗೂ ತಮ್ಮ ಸಮಾಜ ಸೇವೆಯಿಂದ ಗದಗ ಹಾವೇರಿ ಭಾಗದಲ್ಲಿ ಯೂತ್ ಐಕಾನ್ ಆಗಿ ಗುರುತಿಸಿಕೊಂಡವರು. ಒಂದು ಕಾಲದಲ್ಲಿ ಪಕ್ಷೇತರವಾಗಿ ನಿಂತರೂ ಬೆಳಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿಂತಲೂ ಹೆಚ್ಚಿನ ಮತ ಪಡೆಯುವಷ್ಟು ವೈಯಕ್ತಿಕ ವರ್ಚಸ್ಸನ್ನ ಹೊಂದಿದವರು. ಅಂತರ್ಜಲ ಮಟ್ಟ ಹೆಚ್ಚಿಸೋಕೆ ಹಾಗೂ ಬಡವರಿಗೆ ಉಚಿತವಾಗಿ ಬೋರ್ವೆಲ್ ಕೊರೆಸೋ ಸೇವೆಯನ್ನ ಮಾಡಿದವರು. ಇಲ್ಲಿ ಇವರ ತಂದೆ ಕೂಡ ಶಾಸಕರಾಗಿದ್ದವರು. ಅದರ ಜೊತೆ ಇಲ್ಲಿರೋ 8ರಲ್ಲಿ 7 ಶಾಸಕರು ಕಾಂಗ್ರೆಸ್ನವರು ಆಗಿರೋದ್ರಿಂದ ಗ್ಯಾರಂಟಿ ಯೋಜನೆ ಜೊತೆಗೆ ಇವರಿಗೂ ಒಂದು ತೂಕ ಬಲ ಇದೆ ಅಂತ ಹೇಳಬಹುದು. ಇನ್ನು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಮುನಿಸ್ವಾಮಿ ವಿರುದ್ಧ ಕಾಂಗ್ರೆಸ್ಸಿನ ಗೌತಮ್ ಕಣಕ್ಕಿಳಿದಿದ್ದಾರೆ. ಮಲ್ಲೇಶ್ ಬಾಬು ಅವರಂತೂ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಕ್ಕೆ ತಮ್ಮ ಶಕ್ತಿ ವಿನಿಯೋಗಿಸಿದ್ರು. ಆರ್ಥಿಕವಾಗಿ ಸಬಲರಾಗಿರೋ ಇವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇನ್ನಷ್ಟು ಅನುಕೂಲಕರವಾಗುವ ಸಾಧ್ಯತೆ ಇದೆ. ಇನ್ನು ಹೊಸಮುಖವಾಗಿರೋ ಗೌತಮ್ ಅವರ ಆಯ್ಕೆ ಬಗ್ಗೆ ಪಕ್ಷದ ಒಳಗೆ ಅಸಮಾಧಾನ ಇರೋದು ಸ್ವಲ್ಪ ತಿರುಗೇಟಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾದ್ರೂ ತಳಮಟ್ಟದಲ್ಲಿ ಅಷ್ಟೊಂದು ಒಗ್ಗಟ್ಟು ಇಲ್ಲ. ಅಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಹಳ ಬಲಿಷ್ಠವಾಗಿದ್ದು ಕಾಂಗ್ರೆಸ್ಗೆ ಬಹಳ ಕಷ್ಟ ಇದೆ ಅನ್ನೋ ಮಾತು ಜನರ ಮಧ್ಯೆ ಓಡ್ತಾ ಇದೆ. ಕೊಪ್ಪಳದಲ್ಲಿ ಬಿಜೆಪಿಯ ಡಾಕ್ಟರ್ ಬಸವರಾಜ ಕ್ಯಾವಟೂರ್ ವಿರುದ್ಧ ಕೆ ರಾಜಶೇಖರ್ ಬಸವರಾಜ ಹಿಟ್ನಾಳ್ ಅವರು ಚುನಾವಣೆಗೆ ನಿಂತಿದ್ದಾರೆ. 15 ವರ್ಷದಿಂದ ಬಿಜೆಪಿ ಕೋಟೆ ಆಗಿರುವ ಕೊಪ್ಪಳದಲ್ಲಿ ಮೋದಿ ಅಲೆ, ಹಿಂದುತ್ವ ಫ್ಯಾಕ್ಟರ್ ಜೊತೆಗೆ ಜನಾರ್ದನ್ ರೆಡ್ಡಿ ಸೇರ್ಪಡೆ ದೊಡ್ಡ ಬಲ ನೀಡಿದೆ. ಇನ್ನು ಇಲ್ಲಿನ ಹಾಲಿ ಸಂಸದರಾಗಿದ್ದ ಬಿಜೆಪಿಯ ಸಂಗಣ್ಣ ಕರಡಿಯವರು ಕಾಂಗ್ರೆಸ್ ಸೇರಿದ್ದು ಅದರ ಪ್ರಭಾವ ಮತಗಳಲ್ಲಿ ಎಷ್ಟು ಕಾಣಸಿಗುತ್ತೆ ಅನ್ನೋದರ ಬಗ್ಗೆ ಇನ್ನೂ ಸರಿಯಾದ ಲೆಕ್ಕಾಚಾರವಾಗಲಿ ಅಥವಾ ಅಲ್ಲಿ ಅವರಿಗೆ ಯಾವ ಸ್ಥಾನಮಾನಗಳು ಸಿಗುತ್ತವೆ ಅನ್ನೋ ಬಗ್ಗೆ ಯಾವುದೇ ಸ್ಪಷ್ಟತೆಯಾಗಲಿ ಇನ್ನೂ ಇಲ್ಲ.
ಈ ಕ್ಷೇತ್ರದಲ್ಲಿ 8 ಶಾಸಕರಲ್ಲಿ 6 ಜನ ಕಾಂಗ್ರೆಸ್ಸಿಗರಿದ್ದು ಲಿಂಗಾಯತ ಮತ ನಿರ್ಣಯವಾಗಿರೋ ಈ ಕ್ಷೇತ್ರ ಯಾರಿಗೆ ಒಲವನ್ನ ತೋರಿಸುತ್ತೆ ಅಂತ ನೋಡಬೇಕು. ಇನ್ನು ಮಂಡ್ಯದತ್ತ ಕಣ್ಣು ಹಾಯಿಸಿದ್ರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರು ಅಖಾಡದಲ್ಲಿದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಯಾವ ಸುಮಲತಾ ವಿರುದ್ಧ ತನ್ನ ಮಗನಾದ ನಿಖಿಲ್ ಅವರನ್ನ ಇಳಿಸಿದ್ರು ಅದೇ ಹಾಲಿ ಸಂಸದೆ ಸುಮಲತಾ ಅವರ ಬೆಂಬಲ ಕುಮಾರಸ್ವಾಮಿಗೆ ಈ ಬಾರಿ ಇರೋದು ಈ ಮೈತ್ರಿಯ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಸುಮಲತಾ ಅವರು ಯಾವುದೇ ಹಸ್ತಕ್ಷೇಪ ಮಾಡದೆ ತನ್ನ ಸೀಟ್ ಬಿಟ್ಟು ಕೊಟ್ಟಿದ್ದಲ್ಲದೆ ಬಿಜೆಪಿ ಸೇರಿದ್ದು ಇನ್ನೂ ದೊಡ್ಡ ಬೆಳವಣಿಗೆಯಾಗಿತ್ತು. ಪ್ರಚಾರ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗಿದ್ರು ಎರಡೂ ಕಡೆಗಳವರು ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ರು. ಇನ್ನು ಕಳೆದ ಬಾರಿ ಸುಮಲತಾ ಪರ ಪ್ರಚಾರ ಮಾಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಸ್ಟಾರ್ ಚಂದ್ರಿಗೆ ಕ್ಯಾಂಪೇನ್ ಬಲ ತುಂಬಿದ್ದು ಆರ್ಥಿಕವಾಗಿ ಪ್ರಬಲವಾಗಿರೋ ಜೊತೆಗೆ ಕಾಂಗ್ರೆಸ್ನ ಒಗ್ಗಟ್ಟು ಅವರಿಗೆ ಸಹಕಾರಿ ಆಗಬಹುದು. ಅದಷ್ಟೇ ಅಲ್ಲದೆ ಚೆಲುವರಾಯ ಸ್ವಾಮಿಗೂ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಇದು ಕುಮಾರಸ್ವಾಮಿ ವರ್ಸಸ್ ಚೆಲುವರಾಯ ಸ್ವಾಮಿ ಅನ್ನೋ ರೀತಿಯೂ ಬಿಂಬಿಸಲಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಬಿಜೆಪಿಯಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿರುದ್ಧ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಕಣಕ್ಕಿಳಿದಿದ್ದಾರೆ. ಯದುವೀರ್ ಅವರು ಒಡೆಯರ್ ಮನೆತನದವರಾಗಿದ್ದು ಇಡೀ ಮೈಸೂರು ಅವರ ಬೆನ್ನಿಗೆ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಅಸಮಾಧಾನ ಇದೆ ಅಂತ ಸುದ್ದಿ ಆದ್ರೂ ಅವರು ಪ್ರಚಾರಕ್ಕೆ ಸೇರಿಕೊಂಡು ಅದಕ್ಕೆ ತೆರೆ ಎಳೆದ್ರು. ಅಷ್ಟೇ ಅಲ್ಲ, ಇದರ ಬದಲಿಗೆ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಮಹತ್ತರವಾದ ಸ್ಥಾನ ಕೊಡಬಹುದು ಅನ್ನೋ ಊಹೆಗಳು ಹರಿದಾಡ್ತಾ ಇವೆ. ಎರಡೂ ಪಕ್ಷಗಳಿಗೆ ಇಲ್ಲಿ ಗೆಲ್ಲುವುದು ಒಡೆಯರವ್ರೆ, ಆದ್ರೆ ಎಷ್ಟು ಲೀಡ್ ಅಲ್ಲಿ ಅನ್ನೋದಷ್ಟೇ ಪ್ರಶ್ನೆ ಅಂತ ಜನ ಒಂದು ಕಡೆ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡ್ ಅಲ್ಲಿ ಗೆಲ್ಲೋ ಅಭ್ಯರ್ಥಿ ಇವರೇ ಅಂತ ಕೂಡ ಕೆಲವರು ಸೆಟ್ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಕಡೆ ನೋಡಿದ್ರೆ ಇವರು ಅಭ್ಯರ್ಥಿ ಸೆಲೆಕ್ಷನ್ ಅಲ್ಲೇ ಎಲೆಕ್ಷನ್ ಸೋತಾಗಿದೆ ಅನ್ನೋ ಮಾತು ಓಡಾಡ್ತಾ ಇದೆ. ಕಾಂಗ್ರೆಸ್ಸಿಗರಿಗೂ ಅಭ್ಯರ್ಥಿ ಬಗ್ಗೆ ಖುಷಿ ಇಲ್ಲ ಅನ್ನೋ ಮಾತಿದ್ದು ಒಬ್ಬ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಾಗಿದ್ರು ಪ್ರತಾಪ್ ಸಿಂಹ ಟೀಕೆ ಮಾಡ್ತಾ ಹಳಿ ತಪ್ಪಿದ್ರು ಅನ್ನೋ ಮಾತು ಕೇಳ್ತಾ ಬರ್ತಿದೆ. ಇನ್ನು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲಿ ಎಲ್ಲಾ ಕಡೆ ಸಿಎಂ ಸಿದ್ದು ಮಗ ಯತೀಂದ್ರ ಸೋಲ್ತಾರೆ ಅನ್ನೋ ರಿಪೋರ್ಟ್ ಬಂದದ್ರಿಂದ ಇವರನ್ನ ಇಳಿಸಿದ್ರು ಅನ್ನೋ ಮಾತುಗಳು ಇವೆ. ಆದ್ರೆ ಎರಡೂ ಪಕ್ಷಗಳು ಒಕ್ಕೊರಲಾಗಿ ಇದೇ ಅಭ್ಯರ್ಥಿ ಗೆಲ್ಲೋದು ಖಚಿತ ಅಂತ ಹೇಳ್ತಾ ಇರೋ ಏಕೈಕ ಕ್ಷೇತ್ರ ಮೈಸೂರು ಅನಿಸುತ್ತೆ. ಇನ್ನು ರಾಯಚೂರಿನಲ್ಲಿ ಬಿಜೆಪಿಯ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮುಂದೆ ಕಾಂಗ್ರೆಸ್ಸಿನ ಜಿ ಕುಮಾರ್ ನಾಯಕ್ ಸಮರ ಸಾರಿದ್ದಾರೆ. ಗುಂಟಗೋಳ ಸಂಸ್ಥಾನದ ರಾಜ ಮನೆತನದವರಾದ ಅಮರೇಶ್ವರ್ ಅವರು BA LLB ಪದವೀಧರರು. ಕಾಂಗ್ರೆಸ್ನಲ್ಲಿ ತಮ್ಮ ಪಯಣವನ್ನ ಆರಂಭಿಸಿ ರಾಜ್ಯ ಮಟ್ಟದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಇವರು ಸಮಾಜ ಸೇವೆಯಿಂದ ಗುರುತಿಸಿಕೊಂಡವರಾದ್ರೂ ಕಡಿಮೆ ಜನಸಂಪರ್ಕದಿಂದ ಒಳ ಏಟು ತಿಂದ್ರು ಮೋದಿ ಅಲೆಯಲ್ಲಿ ಚಮತ್ಕಾರವಾಗುತ್ತಾ ಅಂತ ನೋಡಬೇಕಾಗಿದೆ. ಇನ್ನು ಕುಮಾರ್ ನಾಯಕ್ ಅವರು ಮೂಲತಃ ತುಮಕೂರಿನವರಾಗಿದ್ದು 1990ರ IAS ಕರ್ನಾಟಕ ಕೆಡೆಟ್ ಸೇರಿದವರು. ಬೇರೆ ಬೇರೆ ಖಾತೆಗಳಲ್ಲಿ ಕೆಲಸದ ಅನುಭವ ಹೊಂದಿರುವ ಇವರು ರಾಯಚೂರಿನ ಜಿಲ್ಲಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಇನ್ನು ಕಾಂಗ್ರೆಸ್ ವರಿಷ್ಠರಾದ ಸಿದ್ದು ಹಾಗೂ ಖರ್ಗೆಗೂ ಇವರು ಅತ್ಯಾಪ್ತರಾಗಿದ್ದು ಗ್ಯಾರಂಟಿ ಯೋಜನೆ ಇವರ ಕೈ ಹಿಡಿಯುವ ನಂಬಿಕೆಯಲ್ಲಿದ್ದಾರೆ. ಇನ್ನು ತುಮಕೂರಲ್ಲಿ ನೋಡೋದಾದ್ರೆ ಬಿಜೆಪಿಯಿಂದ ವಿ ಸೋಮಣ್ಣ ನಿಂತಿದ್ದು ಇವರ ಪ್ರತಿಸ್ಪರ್ಧಿಯಾಗಿ SP ಮುದ್ದಹನುಮೇಗೌಡ ಅವರು ಚುನಾವಣೆಗೆ ನಿಂತಿದ್ದಾರೆ. ಸೋಮಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಗದ ಗೆಲುವನ್ನ ಇಲ್ಲಿ ಸಂಪಾದಿಸೋಕೆ ಹೊರಟಿದ್ದಾರೆ. ಕೆಲವೊಂದು ಆಂತರಿಕ ಅಸಮಾಧಾನಗಳನ್ನ ಬದಿಗಿರಿಸಿ ಸಂಘಟನಾತ್ಮಕವಾಗಿ ಮೈತ್ರಿ ತಂಡ ಉತ್ತಮವಾಗಿ ಕೆಲಸ ಮಾಡಿತ್ತು. ಹಿಂದುತ್ವದ ಬಗ್ಗೆ ಬಹಳ ಗಟ್ಟಿ ನಿಲುವು ಹೊಂದಿರೋ ತುಮಕೂರು ನಗರವನ್ನ ಬಿಜೆಪಿ ಬಳಸಿಕೊಂಡ್ರೆ ಒಕ್ಕಲಿಗರ ಮತಗಳನ್ನ JDS ತಂದುಕೊಡುತ್ತೆ ಅನ್ನೋ ಲೆಕ್ಕಾಚಾರ ಅವರದ್ದು. ಮತ್ತೊಂದು ಕಡೆ ಮುದ್ದಹನುಮೇಗೌಡ ಅವರು ಈ ಮೊದಲು ಸಂಸದರಾಗಿ ಲೋಕಸಭೆಯಲ್ಲಿ ತನ್ನ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೊತ್ತಿದ್ದವರು. ಸದ್ಯಕ್ಕೆ ಇವರಿಗೆ ಕಾಂಗ್ರೆಸ್ನಿಂದ ಆರ್ಥಿಕ ಬಲ ಮಾತ್ರ ನೀಡಿತ್ತು ಅನ್ನೋ ಮಾತುಗಳು ಹರಿದಾಡ್ತಾ ಇತ್ತು. ಇನ್ನು ವೈಯಕ್ತಿಕವಾಗಿ ವ್ಯಕ್ತಿ ಒಳ್ಳೆಯವರಾಗಿದ್ರು ಸದ್ಯಕ್ಕೆ ಪರಿಸ್ಥಿತಿ ಅವರ ಪರವಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಕಡೆ ಕರಾವಳಿಯ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಕಣಕ್ಕಿಳಿದಿದ್ದಾರೆ. ಹಿಂದುತ್ವ ಮೋದಿ ಅಲೆ ಜೊತೆ ಕೋಟಾ ಅವರ ವೈಯಕ್ತಿಕ ವರ್ಚಸ್ಸು ದೊಡ್ಡ ಶಕ್ತಿಯಾಗಿದ್ರು ಗೋ ಬ್ಯಾಕ್ ಶೋಭಾ ಅನ್ನೋ ಕೂಗಿನ ಕ್ರೋಧ ಇವರ ಮೇಲೆ ಬೀಳದಂತೆ ನೋಡ್ಕೊಳ್ಬೇಕಾಗಿದೆ. ಇನ್ನು ಪ್ರಭಾವಿ ಶಕ್ತಿಗಳಾದ ಪ್ರಮೋದ್ ಮಧ್ವರಾಜ್, ಯಶ್ಪಾಲ್ ಸುವರ್ಣ, ಸುನೀಲ್ ಕುಮಾರ್ ಬಣದ ಪ್ರಚಾರ ಕೂಡ ಗಮನಾರ್ಹ ಪರಿಣಾಮ ಬೀರೋದಂತೂ ನಿಜ. ಉಡುಪಿಯಲ್ಲಿ ಎಲ್ಲ 4 ಶಾಸಕರು ಬಿಜೆಪಿಗರಾಗಿದ್ದು ಚಿಕ್ಕಮಗಳೂರು ಏರಿಯಾದಲ್ಲಿ CT ರವಿ ಅವರು ಬಲ ನೀಡಿದ್ದಾರೆ. ಅದರ ಜೊತೆ ಸರಳತೆಗೆ ಹೆಸರಾಗಿರೋ ಇವರು
ಗ್ರಾಮ ಪಂಚಾಯತ್ ಮಟ್ಟದಿಂದ ಬೆಳೆದು ಬಂದಿದ್ರಿಂದ ಜನರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರು. ಇನ್ನು ಜಯಪ್ರಕಾಶ್ ಹೆಗ್ಡೆ ಬೈ ಎಲೆಕ್ಷನ್ ನಲ್ಲಿ ಎಂಪಿ ಆಗಿದ್ರು, ಮತ್ತೆ ಈಗ ಸಂಸದೀಯ ಚುನಾವಣೆಗೆ ಇಳಿದಿದ್ದಾರೆ. ಚಿಕ್ಕಮಗಳೂರಿನ 4 ಶಾಸಕರು ಕಾಂಗ್ರೆಸ್ನಿಂದ ಆಗಿದ್ರು, ಜೆಡಿಎಸ್ ಮೈತ್ರಿ ಸ್ವಲ್ಪವಾದರೂ ತನ್ನ ಪರಿಣಾಮವನ್ನ ಬೀರಬಹುದು. ಇದಕ್ಕಿಂತ ಮೊದಲು ಪಕ್ಷೇತರವಾಗಿ ಕೂಡ ಗೆದ್ದು ವೈಯಕ್ತಿಕವಾಗಿಯೂ ಅವರ ವರ್ಚಸ್ಸು ಏನು ಅಂತ ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮಾವರದ ಅಭಿವೃದ್ಧಿಯಲ್ಲಿ ಇವರ ಕೊಡುಗೆ ಹಾಗೂ ಯೋಗದಾನ ಬಹಳಷ್ಟಿದೆ. ಹಾಗಾಗಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಮರ್ಥ ನಾಯಕ ಇವರೇ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಹೇಗೆ ಇವರ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಷ್ಟೇ. ಆದ್ರೆ ಇದೊಂದು ಸಮಬಲದ ಹಣಾಹಣಿ ಅನ್ನೋದ್ರಲ್ಲಿ ಎರಡೂ ಮಾತಿಲ್ಲ. ಇನ್ನು ಉತ್ತರ ಕನ್ನಡದಲ್ಲಿ ಬಿಜೆಪಿಯಿಂದ ಮಾಜಿ ವಿಧಾನಸಭಾ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಖಾನಾಪುರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಎದುರಾಳಿಗಳಾಗಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರ ಮೊದಲಿನಿಂದಲೂ ಬಿಜೆಪಿ ಭದ್ರಕೋಟೆಯಾಗಿದ್ದು, ಹಾಲಿ ಸಂಸದರಾದ ಬಿಜೆಪಿ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡಿದ್ದ ಅನಂತ್ ಕುಮಾರ್ ಹೆಗ್ಡೆ ಅವರು ಇಲ್ಲಿ ಹ್ಯಾಟ್ರಿಕ್ ಹೊಡೆದಿದ್ರು. ಕಾಗೇರಿ ಅವರು ಇಲ್ಲಿ ಇದಕ್ಕೂ ಮೊದಲು ಶಾಸಕರಾಗಿದ್ದು 6 ಸಲ ಶಾಸಕರಾಗಿ ವಿಧಾನಸಭೆಯಲ್ಲಿ ತಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸಿದವರು. ಇನ್ನೊಂದು ಕಡೆ ಐಪಿಎಸ್ ಆಫೀಸರ್ ಹೇಮಂತ್ ನಿಂಬಾಳ್ಕರ್ ಅವರ ಮಡದಿ ಡಾಕ್ಟರ್ ಅಂಜಲಿ ಅವರು ಬೆಳಗಾವಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವರು. ಈಗಾಗಲೇ ಆಸ್ಪತ್ರೆ ನಿರ್ಮಾಣ ರೀತಿ ಅನೇಕ ಜನಪರ ಕೆಲಸಗಳನ್ನ ಮಾಡಿ ಜನರನ್ನ ಗೆದ್ದವರು. ಈ ಕ್ಷೇತ್ರದ 8ರಲ್ಲಿ 5 ಕಾಂಗ್ರೆಸ್ ಎಂಎಲ್ಎಗಳಿದ್ದು, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಜೇಶ್ ಚೌಟರನ್ನ ತನ್ನ ಅಭ್ಯರ್ಥಿಯಾಗಿಸಿದೆ. ಕಾಂಗ್ರೆಸ್ ಪಕ್ಷವು ಆರ್ ಪದ್ಮರಾಜ್ ಅವರನ್ನ ತಮ್ಮ ಪರವಾಗಿ ಚುನಾವಣೆಗೆ ಇಳಿಸಿದೆ. ಎರಡೂ ಪಕ್ಷಗಳು ಹೊಸ ಮುಖದ ಮೊರೆ ಹೊಕ್ಕಿದ್ದು, ತಮ್ಮದೇ ರೀತಿಯಲ್ಲಿ ಗೆಲುವಿನ ತಂತ್ರವನ್ನ ಹೆಣೆದಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕ್ಯಾಪ್ಟನ್ ಚೌಟರು ಗೋರ್ಖಾ ರೆಜಿಮೆಂಟ್ನ ಮಾಜಿ ಸೇನಾನಿ, ಪ್ರತಿಷ್ಠಿತ ಐಐಎಂ ಇಂದೋರ್ನಿಂದ ಪದವೀಧರರು, ಉದ್ಯಮಿ ಯೌವನದಿಂದಲೇ ಆರ್ಎಸ್ಎಸ್ ಹಾಗೂ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಪ್ರಸ್ತುತ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಗಳೂರು ಪ್ರಾಂತ್ಯದಲ್ಲಿ ಉಂಟಾಗಿದ್ದ ನಳಿನ್ ವಿರೋಧಿ ಅಲೆ, ಪುತ್ತಿಲರ ಅಪೇಕ್ಷಿತ ಪಕ್ಷೇತರ ಚುನಾವಣಾ ಸ್ಪರ್ಧೆ ಹಾಗೂ ಹಿಂದುತ್ವದ ಭದ್ರಕೋಟೆ ಎಂಬ ಬಿರುದನ್ನ ಉಳಿಸುವಂತಹ ಎಲ್ಲಾ ಸವಾಲುಗಳಿಗೂ ಒಂದು ಉತ್ತಮ ಉತ್ತರವಾಗಿ ಇವರ ಆಯ್ಕೆ ನಾಮಪತ್ರ ಸಲ್ಲಿಕೆಯ ಸಮಯದಲ್ಲೂ ಸಿಕ್ಕ ಬೆಂಬಲದಲ್ಲಿ ಕಾಣುತ್ತಿದೆ. ಆದರೆ ಚುನಾವಣಾ ಪ್ರಚಾರದಲ್ಲಿ ಅವರು ಅಷ್ಟೊಂದು ಕಾಣಸಿಗಲಿಲ್ಲ ಅನ್ನೋ ಮಾತುಗಳು ಕೂಡ ಎದುರಾಗಿದ್ದವು. ಆದರೆ ಇದೆಲ್ಲದರ ಜೊತೆ ಸಿಕ್ಕ ಇನ್ನೊಂದು ದೊಡ್ಡ ಬಲ ಅಂದ್ರೆ ಮೋದಿ ಅವರ ಆಗಮನ. ಇನ್ನೊಂದು ಕಡೆ ವಾಲುತ್ತಿದ್ದ ಮತಗಳನ್ನ ಮತ್ತೆ ತನ್ನತ್ತ ಸೆಳೆಯೋದಕ್ಕೆ ಇದು ಸಹಕಾರಿಯಾಯಿತು ಅಂದ್ರೆ ತಪ್ಪಾಗಲ್ಲ. ಆದ್ರೆ ಅಲ್ಲೂ ಕೆಲವೊಂದು ಸಂಘಟನೆಗಳ ಮುಖಂಡರನ್ನ ಕಡೆಗಣಿಸಲಾಯಿತು ಅನ್ನುವ ಮಾತುಗಳು ಕೂಡ ಕೇಳಿಬಂತು. ಇನ್ನೊಂದೆಡೆ ಕಳೆದ 2 ದಶಕಕ್ಕೂ ಅಧಿಕ ಕಾಲ ಕುದ್ರೋಳಿ ಗೋಕರ್ಣನಾಥ ದೇವಳದ ಕಾರ್ಯದರ್ಶಿಯಾಗಿರುವ ಹಾಗೂ ವೃತ್ತಿಯಿಂದ ವಕೀಲರಾದ ಆರ್ ಪದ್ಮರಾಜ್ ಅವರ ಆಯ್ಕೆಯ ಹಿಂದೆ ಹಿಂದುಳಿದ ವರ್ಗಗಳ ಪ್ರತಿನಿಧಿಯಾಗಿ ಜನಾರ್ದನ್ ಪೂಜಾರಿಯವರ ಜೊತೆಗಿನ ಅವರ ಒಡನಾಟ, ಸತ್ಯಜಿತ್ ಸುರತ್ಕಲ್ ರವರ ಬೆಂಬಲ ಪ್ರಮುಖವಾಗಿ ಕಾಣಿಸುತ್ತಿದ್ದು, ಕಳೆದ ಬಾರಿಯ ಅಭ್ಯರ್ಥಿ ಹಾಗೂ ಸ್ಥಳೀಯ ಯುವ ನಾಯಕ ಮಿಥುನ್ ರೈ ಹಾಗೂ ಮತ್ತಿತರರ ಪ್ರಮುಖ ಮುಖಂಡರ ಸಹಕಾರವು ಕಾಂಗ್ರೆಸ್ನ ತಂತ್ರ ನಡೆಯ ಭಾಗವಾಗಿರುವುದು ಗಮನಿಸಬಹುದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಲ್ಲವರ ಸಂಖ್ಯೆಯೇ ಅತ್ಯಧಿಕವಾಗಿರುವುದು ಸಹ ಗಮನಿಸಬೇಕಾದ ವಿಷಯ. ಆದರೆ ತನ್ನ ಹೆಸರಿನಲ್ಲಿ ಪೂಜಾರಿಯನ್ನ ಚುನಾವಣೆಗೆ ನಿಂತ ಮೇಲೆ ಮಾತ್ರ ಬಳಸಿಕೊಳ್ಳೋಕೆ ಆರಂಭಿಸಿದ್ರು ಅನ್ನುವುದು ಕೂಡ ಚರ್ಚೆಗೆ ಕಾರಣವಾಯಿತು. ತನ್ನ ಪ್ರಚಾರದಲ್ಲಿ ಜನಾರ್ದನ ಪೂಜಾರಿ ಅವರ ಜೊತೆಗಿನ ಒಡನಾಟ ಹಾಗೂ ಬಿಲ್ಲವ ಸಮಾಜದ ಮುಖವಾಗಿ ತನ್ನನ್ನು ಬಿಂಬಿಸಿಕೊಂಡ ಪದ್ಮರಾಜ್ ಅವರು ಮಂಗಳೂರಿಗರಿಗೆ ಉದ್ಯೋಗ ಸಿಗುವಂತಹ ಯಾವ ಹೊಸ ಪ್ರಾಜೆಕ್ಟ್ಗಳು ಮಂಗಳೂರಿಗೆ ಬಂದಿಲ್ಲ, ಅದಕ್ಕೆ ನಮ್ಮ ಸಂಸದರ ಪ್ರಯತ್ನವೂ ಗೌಣ ಅನ್ನುವ ಮಾತುಗಳನ್ನ ಬಹಳ ಪ್ರಖರವಾಗಿ ಪ್ರಯೋಗಿಸಿದ್ರು. ವಕೀಲರಾದ್ರಿಂದ ಸಹಜವಾಗಿ ಉತ್ತಮ ವಾಗ್ಮೀಯರಾಗಿರುವ ಇವರ ಮಾತುಗಳು ಎಷ್ಟರ ಮಟ್ಟಿಗೆ ಮತಗಳಾಗಿ ಪರಿವರ್ತನೆಯಾಗಲಿವೆ ಅನ್ನುವುದನ್ನ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಎಲ್ಲರ ಚಿತ್ತ ಗದ್ದುಗೆಯತ್ತ ಎಂಬ ಈ ಪರಿಸ್ಥಿತಿಯಲ್ಲಿ ಒಂದೇ ಬೇಟೆಯನ್ನ ಹಲವು ಬಾಣಗಳು ಭೇದಿಸೋಕೆ ಹೊರಟಿರೋದಂತೂ ಸತ್ಯ. ಬಾಣದ ಪ್ರಖರತೆ ಬಿಲ್ಲುಗಾರನ ನಿಖರತೆಯನ್ನ ಅಳೆದು ತೂಗಿ ಯಾರನ್ನ ಶ್ರೀ ಸಾಮಾನ್ಯ ಆರಿಸುತ್ತಾನೆಂಬ ಪ್ರಶ್ನೆಗೆ ಭವಿಷ್ಯವೇ ಉತ್ತರಿಸಬೇಕಾಗಿದೆ. ಇದಿಷ್ಟು ನಮ್ಮನ್ನ ಪ್ರತಿನಿಧಿಸೋಕೆ ಹೊರಟಿರೋ ಅಭ್ಯರ್ಥಿಗಳ ಸಂಕ್ಷಿಪ್ತ ವಿವರವಾಗಿತ್ತು. ಆಗ್ಲೇ ಹೇಳಿದ ಹಾಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರತಿ ಕ್ಷಣವೂ ಪ್ರತಿಯೊಬ್ಬರಿಗೂ ಕುತೂಹಲ ಹೆಚ್ಚಾಗುತ್ತಿದ್ದು, ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಮುಂದಿರಲಿದ್ದೇವೆ. ಅಲ್ಲಿಯವರೆಗೂ ನಿರಂತರ ಮಾಹಿತಿಗಾಗಿ ವೀಕ್ಷಿಸಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ಆಗುವರೆ ಮೋದಿ ಹ್ಯಾಟ್ರಿಕ್ ಪ್ರಧಾನಿ. ರಾಜಕಾರಣದ ಅತಿರಥ ಮಹಾರಥರ ಭವಿಷ್ಯ ಏನು? ಗಾಂಧಿ ಕುಟುಂಬದ ಕುಡಿ ಗದ್ದುಗೆ ಏರುತ್ತಾ? ಪ್ರಜಾ ತೀರ್ಪು 2024.